ಕೈಲಾಸ ಸಹಾಯ ನಾನು ಪ್ರತಿ ವರ್ಷ ನಿಮ್ಗೆ ಮಾಡ್ತೀನಿ ಅಂತ ನಿಮ್ಮ ಮುಂದೆ ಘೋಷಣೆ ಮಾಡ್ತೀನಿ. ನಾಗರೆಡ್ಡಿಯಲ್ಲಿ ವೈ.ಎಂ. ರೆಡ್ಡಿಯವರು ದೈವಾದ್ರಿಂದ ಬೆಳಿಗ್ಗೆ ನ್ಯೂಸ್ ಗ್ರೂಪ್ನಾಗೆ ಬಹಳ ಆಘಾತ ಆಯ್ತು ನನಗೆ. 3 ದಿವಸದಿಂದ ನನಗೆ ಮಾತಾಡಿದ್ರು. ಒಂದು ವಾರದಲ್ಲಿ 2 ಸರಿ ನನಗೆ ಯಾವಾಗಲೂ ಮಾತಾಡ್ತಾ ಇದ್ರು ಫೋನಲ್ಲಿ. ನೆಕ್ಸ್ಟ್ ಡ್ರಾಮಾ ಯಾವಾಗ ಅದೆಲ್ಲ ಮಾತಾಡ್ತಾ ಇದ್ರು. ಪ್ರತಿ ಡ್ರಾಮಾಗೂ ಇಲ್ಲಿ ನಾನು ಬರ್ತಾ ಇದ್ದೆ. ಶ್ರೀಕೃಷ್ಣ ಪರಮಾತ್ಮ ಪಾತ್ರ ಹಾಕೋರು, ನಿಮ್ ಸೀನ್ ಲೇಟ್ ಆಗಿ ಬರುತ್ತೆ ಅಂದ್ರೆ ಸಾಹೇಬ್ರು ಹೋಗ್ಬಿಡ್ತಾರಪ್ಪ ಅಂದ್ಬಿಟ್ಟು ಆ ಡ್ಯಾನ್ಸ್ ಗೀನ್ಸ್ ಅಲ್ಲೇ ಪಾಪ ಮಾಡಿ ತೋರಿಸ್ಬಿಡೋರು. ರಾತ್ರಿ 2-3 ಗಂಟೆವರೆಗೂ ಇದ್ದೀನಿ ನಾನು ಆ ಡ್ರಾಮಾಗಳಲ್ಲಿ. ಮುಂದಿನ ವರ್ಷನೂ ಚೆನ್ನಾಗಿ ಮಾಡ್ಬೇಕು ಅಂತ ಮಾತಾಡಿದ್ವಿ. ಆ ಸ್ಟೇಜ್ ಅರೇಂಜ್ಮೆಂಟ್ಸ್ ಎಲ್ಲ ಮಾಡಿಸ್ಬೇಕು ಅಂತಿದ್ದು ನಾನು ಮಾಮೂಲಿ ನಾನು ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ದೆ. ಈ ನಮ್ಮ ಇಲ್ಲಿ ಈ ನಾಯಿಬಾರಿ ಅಂಗಡಿ ಇದೆಯಲ್ಲ ಅದನ್ನ ಬೇಕು ಅಂತ ಅವರು ರಿಕ್ವೆಸ್ಟ್ ಮಾಡ್ಕೊಂಡಾಗ ಜನಗಳು ಒತ್ತೂರಿಂದ ಒತ್ಕೊಂಡ್ಬರ್ಬೇಕು, ತಲೆ ಮೇಲೆ ನಡೀಬೇಕು ಕಿಲೋಮೀಟರ್ ಗಟ್ಟಲೆ ಅಂತ ಇಲ್ಲಿ ಮಾಡಿದೆ. ಆ ವಿಷಯದಲ್ಲಿ ನಾನು ನನ್ನ ಹೈಕೋರ್ಟ್ಗೂ ಹಾಕ್ಬಿಟ್ರೆ ನನ್ನ ಮೇಲೆ. ಕರೋನಾ ಟೈಮಲ್ಲಿ ಜನ ಸೇರಿಸಿ ಮೀಟಿಂಗ್ ಮಾಡಿದ್ರು ಅಂತ ಹೈಕೋರ್ಟಲ್ಲಿ ಕೇಸು ಗೆದ್ದು ಎಲ್ಲ ಸರಿ ಹೋಯ್ತು. ಜನ ನೆನ್ಸ್ಕೊಂಡಂಗೆ ನಾನು ಆ ಕೆಲಸ ಮಾಡಿದ್ದೆ ಅನ್ಕೊಂತೀನಿ. ಈಗಲೂ ಯಾರೋ ಹೇಳ್ತಾ ಇದ್ರು ಸೊಸೈಟಿ ಛತ್ರಿ ಅಂತ. ಅದು ಮೂಲಭೂತ ಕಾರಣ ಅಂದ್ರೆ ಇವರೇ, ನಮ್ಮ ವೈ.ಎಂ. ರೆಡ್ಡಿ ಅವರು. ನಿರಾಳವಾದ ಮನುಷ್ಯ. ಅದೇನೋ ನನ್ನ ಮೇಲೆ ಅಷ್ಟು ವಿಶ್ವಾಸ ಪ್ರೀತಿ. ಏನೇ ಕಾರ್ಯಕ್ರಮ ಆದ ಆ ದೇವಸ್ಥಾನ ಬರ್ತೀರಾ, ಅಲ್ಲಿಗೆ ಬಂದು ಕಾಯ್ತಾ ಇರ್ತೀನಿ, ಬನ್ನಿ. ಏನೇ ಕೆಲಸ ಕಾರ್ಯ ಕೋರ್ಟ್ ಇದ್ರು ಬಿಟ್ಟು ಬರೋರು. ಒಳ್ಳೆ ಸ್ನೇಹಿತರನ್ನ ಇವತ್ತು ನಾನು ಕಳ್ಕೊಂಡೆ. ನಾನಂದ್ರೆ ಭಾರಿ ಗೌರವ, ಅಷ್ಟೇ ಸ್ನೇಹ. ಅವರು ಯಾವಾಗಲೂ ನನಗೆ ಕನ್ಸಲ್ ಬಂದ್ಬಿಡೋರು ಒಂದೊಂದ್ಸರಿ. ಅಷ್ಟು ಸ್ನೇಹಿತ ನಮಗೂ ಅವ್ರಿಗೂ. ಈಗ ನನ್ನ ಸ್ವಂತ ಒಡ ಹುಟ್ಟಿದ ಬ್ರದರ್ ಅನ್ನ ಕಳ್ಕೊಂಡಾಯ್ತು ನನಗೆ ಇವತ್ತು ಬೇಜಾರು. ಎಲ್ಲ ದೇವ್ರದೊಂದು ಕಾರ್ಯಕ್ರಮ ಇತ್ತು, ಯಾವುದೋ ಊರು ಉತ್ಸವ, ಅದು ಬಿಟ್ಟು ಅದು ಬೇಡ ಇವತ್ತು ಸರಿ ಇಲ್ಲ ಅಂತ ಅಂದ್ಬಿಟ್ಟು ಸೀದಾ ಇಲ್ಲಿಗೆ ನಾನು ಬಂದಿದ್ದೀನಿ. ಏನು ಅವರು ಒಂದು ನನ್ನ ಅದೃಷ್ಟ ನೋಡಿ ಇವತ್ತು ಹೆಡ್ ಕ್ವಾರ್ಟರ್ಲಿ ಒಂದೊಂದ್ಸತಿ ಇರೋಲ್ಲ ನಾನು. ಇವತ್ತಿನ ದಿವಸ ಇಲ್ಲಿ ಇದ್ದೀನಿ. ನನ್ನ ಸುದೈವ ದೇವ್ರದ ಒಂದು ಭಾಗ್ಯ. ನನಗೆ ಅವ್ರ ಮುಖ ಇವತ್ತು ನೋಡ್ಕೊಂಡು ಬಂದೆ. ಸುಮಾರು ಜನ ಲೀಡರ್ಗಳೆಲ್ಲ ನಮ್ಮ ಅಲ್ಲಿ ಎಲ್ಲ ತಾಲೂಕು ಮಟ್ಟದ ಲೀಡರ್ಗಳೆಲ್ಲ ಇಲ್ಲಿದ್ದಾರೆ. ನಮ್ಮ ರಾಮನಗಡ್ಡಿ ಇರ್ಬೋದು, ನಮ್ಮ ಸರ್ವಜ್ಞಗೌಡರು, ನಮ್ಮ ಪದ್ಮನಾಭಗೌಡರು, ವೆಂಕಟರಾಮೇಗೌಡರು, ನಲ್ಲೂರು ನಾನಸಿಂಹರು, ನಮ್ಮ ಬಾಬು ದೇವಳಿ ಶಂಕರವರು. ಈಗ ನಾವೊಂದು ಬೇಡಿಕೆ ನಿಮ್ಗೆ, ಅವ್ರೇನ್ ಡ್ರಾಮಾ ಅಂತ ಮಾಡ್ತಾ ಇದ್ರು ವರ್ಷ ಯಾವುದೇ ಕಾರಣಕ್ಕೂ ನಿಲ್ಲಿಸ್ಬೇಡಿ, ಅದ್ ಮುಂದುವರ್ಸ್ಕೊಂಡು ಹೋಗಿ. ಅವ್ರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ಹೇಳ್ತಾ, ಅವರು ಸಂಸಾರ, ಮಕ್ಕಳು, ಫ್ಯಾಮಿಲಿ ಎಲ್ಲ ಚೆನ್ನಾಗಿರ್ಲಿ, ಅದನ್ನ ಡ್ರಾಮಾ ನಡೆಸ್ಕೊಂಡು ಹೋಗಿ ನನ್ನ ಕೈಲಾಸ ಸಹಾಯ ನಾನು ಪ್ರತಿ ವರ್ಷ ನಿಮ್ಗೆ ಮಾಡ್ತೀನಿ ಅಂತ ನಿಮ್ಮ ಮುಂದೆ ಘೋಷಣೆ ಮಾಡ್ತೀನಿ.